ನಮಸ್ಕಾರ ಮಕ್ಕಳೇ. SSLC ಪರೀಕ್ಷಾ ಮಾರ್ಗದರ್ಶಿ ಸೈನ್ಸ್ ಘಟಕ ಪರೀಕ್ಷೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. 1 ಅಂಕದ ಪ್ರಶ್ನೆ ಉತ್ತರಗಳು. 10ನೇ ಪ್ರಶ್ನೆ. 2 ಓಮ್, 3 ಓಮ್, 4 ಓಮ್ ರೋಧಕಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿದಾಗ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ. ಪರಿಹಾರ 1R 1R1 + 1R2 + 1R3 1R 1/2 + 1/3 + 1/4 1R 13/12 R 12/13 0.92 ಓಮ್. 11ನೇ ಪ್ರಶ್ನೆ. 1500 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಸಾಧನವು 2 ಗಂಟೆಗಳ ಕಾಲ ಕೆಲಸ ಮಾಡಿದರೆ ಬಳಕೆಯಾದ ವಿದ್ಯುತ್ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ. ಪರಿಹಾರ E P × T 1500 × 2 3000 ವ್ಯಾಟ್/ಹವರ್. E 3 ಕಿಲೋವ್ಯಾಟ್/ಹವರ್. 12ನೇ ಪ್ರಶ್ನೆ. 10 ಕೂಲಾಂಬ್ ಚಾರ್ಜ್ 2 ಸೆಕೆಂಡ್ಗಳಲ್ಲಿ ಮಂಡಲದಲ್ಲಿ ಒಂದು ಬಿಂದುವಿನ ಮೂಲಕ ಹಾದು ಹೋದರೆ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಪರಿಹಾರ I Q/T 10C/2S 5A. 13ನೇ ಪ್ರಶ್ನೆ. 5 ಓಮ್ ರೋಧವಿರುವ ತಂತಿಯನ್ನು 10V ಶುಷ್ಕ ಕೋಶಕ್ಕೆ ಸಂಪರ್ಕಿಸಿದಾಗ ತಂತಿಯ ಸಾಮರ್ಥ್ಯ ಮತ್ತು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಪರಿಹಾರ I V/R 10/5 2A. P V × I 10 × 2 P 20 ವ್ಯಾಟ್. 14ನೇ ಪ್ರಶ್ನೆ. 100 ವ್ಯಾಟ್ ಸಾಮರ್ಥ್ಯವಿರುವ ಲ್ಯಾಂಪ್ ಅನ್ನು 200V ಶುಷ್ಕ ಕೋಶಕ್ಕೆ ಸಂಪರ್ಕಿಸಿದಾಗ ಲ್ಯಾಂಪ್ನ ಬಳಕೆಯಾದ ರೋಧವನ್ನು ಲೆಕ್ಕಾಚಾರ ಮಾಡಿ. ಪರಿಹಾರ R V²/P 200² 100 400 ಓಮ್. 15ನೇ ಪ್ರಶ್ನೆ. 4 ರೋಧಕಗಳನ್ನು ಪ್ರತಿಯೊಂದು 2 ಓಮ್ ರೋಧವಿರುವಂತೆ ಸರಣಿ ಜೋಡಣೆ ಮಾಡಿದಾಗ ಸಮನಾದ ರೋಧವನ್ನು ಕಂಡುಹಿಡಿಯಿರಿ.
ಪರಿಹಾರ R is equal to R1 plus R2 plus R3 plus R4 is equal to 2 ohm plus 2 ohm plus 2 ohm plus 2 ohm. R is equal to 8 ohm. 16ನೇ ಪ್ರಶ್ನೆ, ರೋಧಕಗಳು ಪ್ರತಿಯೊಂದು 2 ಓಮ್ ರೋಧಕ ಇರುವಂತೆ ಸಮಾನಾಂತರವಾಗಿ ಸಂಪರ್ಕಿಸಿದಾಗ ಸಮನಾದ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ. ಪರಿಹಾರ 1/R is equal to 1/R1 plus 1/R2 plus 1/R3 plus 1/R4 is equal to 1/2 plus 1/2 plus 1/2 plus 1/2. 1/R is equal to 4/2 is equal to 0.5 ohm. ಹದಿನೇಳನೇ ಪ್ರಶ್ನೆ, 3A ವಿದ್ಯುತ್ ಪ್ರವಾಹ ಇರುವ ಮಂಡಲದಲ್ಲಿ 5 ಓಮ್ ರೋಧವನ್ನು ಹೊಂದಿದೆ. ಹಾಗಾದರೆ ವಿಭವಾಂತರವನ್ನು ಲೆಕ್ಕಾಚಾರ ಮಾಡಿರಿ. ಪರಿಹಾರ V is equal to IR is equal to 3 into 5 V is equal to 15V. 18ನೇ ಪ್ರಶ್ನೆ, 500 ವ್ಯಾಟ್ ಸಾಮರ್ಥ್ಯದ ಹೀಟರ್ 10 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಹಾಗಾದರೆ 1 ಕಿಲೋ ವ್ಯಾಟ್ ಅವರ್ಗೆ 5 ರೂನಂತೆ ಆಗುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿರಿ. ಪರಿಹಾರ E is equal to P into T. 500 into 10 is equal to 5000 ವ್ಯಾಟ್ ಅವರ್ is equal to 5 kWh. 1 kWh is equal to 5 kWh is equal to 5 into 5 rupees 25. ಹತ್ತೊಂಬತ್ತನೇ ಪ್ರಶ್ನೆ, 240 ವಿ ವಿದ್ಯುತ್ ಇಸ್ತಿಗೆಯು 24 ಓಮ್ ರೋಧವನ್ನು ಹೊಂದಿದ್ದರೆ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿಯಿರಿ. ಪರಿಹಾರ I is equal to V by R is equal to 240 divided by 24
I is equal to 10A, P is equal to VI is equal to 240 into 10, P is equal to 2400 ವ್ಯಾಟ್. ನಾಲ್ಕನೇ ಪ್ರಶ್ನೆ, 4 ಓಮ್ ಮತ್ತು 8 ಓಮ್ ರೋಧಗಳನ್ನು 12 ಗಿನ ಕಾರ್ ಬ್ಯಾಟರಿಗೆ ಸರಣಿಯಲ್ಲಿ ಜೋಡಿಸಿದಾಗ ಒಟ್ಟು ರೋಧ ಮತ್ತು ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಲೆಕ್ಕಾಚಾರ ಮಾಡಿರಿ. ಪರಿಹಾರ: R is equal to R1 plus R2 is equal to 4 plus 8 is equal to 12 ohm. I is equal to V by R is equal to 12 by 12 is equal to 1A. ಘಟಕ ಪರೀಕ್ಷೆ ಒಟ್ಟು ಅಂಕಗಳು 20. ವಿಭಾಗ ಎ ಬಹು ಆಯ್ಕೆ ಪ್ರಶ್ನೆಗಳು. ಫಸ್ಟ್ ಒನ್, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಡ್ಯಾಶ್. ಎರಡನೇ ಪ್ರಶ್ನೆ, ವಾಹಕದ ರೋಧವು ಯಾವುದಕ್ಕೆ ವಿಲೋಮ ಅನುಪಾತದಲ್ಲಿದೆ? ಮೂರನೇ ಪ್ರಶ್ನೆ, ಓಮನ ನಿಯಮವನ್ನು ತಿಳಿಸುವ ಸೂತ್ರ. ವಿಭಾಗ ಬಿ 1 ಅಂಕದ ಪ್ರಶ್ನೆಗಳು. ನಾಲ್ಕನೇ ಪ್ರಶ್ನೆ, 3A ವಿದ್ಯುತ್ ಪ್ರವಾಹ ಹೊಂದಿರುವ ಮತ್ತು 12V ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಾಹಕದ ರೋಧ ಕಂಡುಹಿಡಿಯಿರಿ. ಐದನೇ ಪ್ರಶ್ನೆ, 1 ಕಿಲೋವ್ಯಾಟ್ ಗಂಟೆ ಕಿಲೋವ್ಯಾಟ್ ಅವರ್ ಎಂದರೇನು? ಆರನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಕಾರ್ಯವೇನು? ವಿಭಾಗ ಸಿ 2 ಅಂಕದ ಪ್ರಶ್ನೆಗಳು. ಏಳನೇ ಪ್ರಶ್ನೆ, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ.
8ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನ ತಂತುವಿನ ತಯಾರಿಕೆಯಲ್ಲಿ ಟಂಗಸ್ಟನ್ ಲೋಹವನ್ನು ಬಳಸಲು ಕಾರಣವೇನು ವಿವರಿಸಿ. 9ನೇ ಪ್ರಶ್ನೆ, ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ವಿದ್ಯುತ್ ಮಂಡಲಗಳ ನಡುವಿನ ವ್ಯತ್ಯಾಸ ತಿಳಿಸಿ. 10ನೇ ಪ್ರಶ್ನೆ, 10 ಓಮ್ ರೋಧ ಹೊಂದಿರುವ 1 ಮೀಟರ್ ತಂತಿಯ ಉದ್ದವನ್ನು ದ್ವಿಗುಣಗೊಳಿಸಿದಾಗ ರೋಧದಲ್ಲಿ ಉಂಟಾಗುವ ಬದಲಾವಣೆಯನ್ನು ಕಂಡುಹಿಡಿಯಿರಿ. ವಿಭಾಗ ಡಿ 3 ಅಂಕದ ಪ್ರಶ್ನೆಗಳು. 11ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮವನ್ನು ವಿವರಿಸಿ ಮತ್ತು ಇದರ ಅನ್ವಯಗಳನ್ನು ತಿಳಿಸಿ. 12ನೇ ಪ್ರಶ್ನೆ, 5 ಓಮ್ ಮತ್ತು 10 ಓಮ್ ರೋಧಗಳು ಫಸ್ಟ್ ಒನ್ ಸಮಾಂತರ ಜೋಡಣೆ, ಸರಣಿ ಜೋಡಣೆ ಹೊಂದಿದೆ. ಈ ಮಂಡಲಗಳಲ್ಲಿನ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಸಾರಾಂಶ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಠ್ಯದಲ್ಲಿ ಈ ಕೆಳಗಿನ ಪ್ರಮುಖಾಂಶಗಳನ್ನು ವಿವರಿಸಲಾಗಿದೆ. ಆರ್ಸ್ಟೆಡ್ನ ಪ್ರಯೋಗ. ವಿದ್ಯುತ್ ಪ್ರವಾಹ ಹೊಂದಿರುವ ವಾಹಕವು ತನ್ನ ಸುತ್ತ ಕಾಂತಕ್ಷೇತ್ರವನ್ನು ಉಂಟುಮಾಡುತ್ತದೆ ಎಂಬುದನ್ನು ವಿವರಿಸುತ್ತದೆ. ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲ ರೇಖೆಗಳು. ಕಾಂತಕ್ಷೇತ್ರ ಕಾಂತೀಯ ಬಲ ರೇಖೆಗಳಿರುವ ಕಾಂತದ ಸುತ್ತಲಿನ ಪ್ರದೇಶವನ್ನು ಕಾಂತಕ್ಷೇತ್ರ ಎನ್ನುವರು. ಕಾಂತೀಯ ಬಲ ರೇಖೆಗಳು ಕಾಂತದ ಸುತ್ತ ಆವರಿಸಿರುವ ಕಾಲ್ಪನಿಕ ರೇಖೆಗಳು. ಇವು ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವದಲ್ಲಿ ಲೀನವಾದಂತೆ ಭಾವಿಸಲಾಗಿದೆ. ಬಲಗೈ ಹೆಬ್ಬೆರಳು ನಿಯಮ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ಸುತ್ತ ಉತ್ಪತ್ತಿಯಾಗುವ ಕಾಂತೀಯ ಬಲ ರೇಖೆಗಳ ದಿಕ್ಕನ್ನು ವಿವರಿಸುತ್ತದೆ. ವಾಹಕವನ್ನು ಬಲಗೈ ಹಿಡಿಗಟ್ಟಿನಲ್ಲಿ ಹಿಡಿದಿರುವಂತೆ ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ ವಾಹದ ದಿಕ್ಕನ್ನು ಸೂಚಿಸಿದರೆ, ವಾಹಕವನ್ನು ಸುತ್ತುವರಿದಿರುವ ಇತರೆ ಬೆರಳುಗಳು ಉತ್ಪತ್ತಿಯಾದ ಕಾಂತೀಯ ಬಲ ರೇಖೆಗಳ ದಿಕ್ಕನ್ನು ಸೂಚಿಸುತ್ತದೆ. ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲಿನ ಕಾಂತಕ್ಷೇತ್ರ ವಾಹಕವನ್ನು ಕೇಂದ್ರವಾಗಿರಿಸಿಕೊಂಡಂತೆ ಏಕಕೇಂದ್ರೀಯ ವೃತ್ತಗಳಂತೆ ಕಾಂತಕ್ಷೇತ್ರ ಹೊಂದಿರುತ್ತದೆ. ವಾಹಕ ಸುರುಳಿಯ ಸುತ್ತಲಿನ ಕಾಂತಕ್ಷೇತ್ರ. ಸುರುಳಿಯ ಸುತ್ತ ಏಕಕೇಂದ್ರೀಯ ವೃತ್ತಗಳ ಆಕಾರದಲ್ಲಿ ಇರುತ್ತದೆ. ಸುರುಳಿಯ ಕೇಂದ್ರದ ಬಳಿ ಬಲ ರೇಖೆಗಳ ಸಾಂದ್ರತೆ ಹೆಚ್ಚಾಗಿರುತ್ತದೆ. ಸೊಲೆನಾಯ್ಡ್. ಹಲವು ಸುತ್ತುಗಳನ್ನು ಹೊಂದಿರುವ ವಾಹಕ ಸುರುಳಿ. ದಂಡಕಾಂತದ ಸುತ್ತಲಿರುವ ಕಾಂತಕ್ಷೇತ್ರದಂತೆ ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರ ಉಂಟಾಗುತ್ತದೆ. ವಿದ್ಯುತ್ ಕಾಂತಗಳನ್ನು ತಯಾರಿಸಲು ಬಳಸಬಹುದು.
ವಿದ್ಯುತ್ಕಾಂತಗಳು ಸೊಲೆನಾಯ್ಡ್ನ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಕಾಂತಕ್ಷೇತ್ರ ಉಂಟಾಗುತ್ತದೆ. ಸೊಲೆನಾಯ್ಡ್ ನಡುವೆ ಮೆದು ಕಬ್ಬಿಣವನ್ನು ಇಟ್ಟಾಗ ಅದು ವಿದ್ಯುತ್ಕಾಂತವಾಗಿ ವರ್ತಿಸುತ್ತದೆ. ಫ್ಲೆಮಿಂಗ್ನ ಎಡಗೈ ನಿಯಮ. ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸಿದರೆ, ಮಧ್ಯದ ಬೆರಳು ವಿದ್ಯುತ್ ವಾಹದ ದಿಕ್ಕನ್ನು ಸೂಚಿಸಿದರೆ, ಹೆಬ್ಬೆರಳು ವಾಹಕ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಅನ್ವಯಗಳು. ವಿದ್ಯುತ್ ಮೋಟಾರು ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಆಧರಿಸಿ ಕಾರ್ಯನಿರ್ವಹಿಸುತ್ತದೆ. 1 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಕಾಂತಕ್ಷೇತ್ರ ಎಂದರೇನು? ಉತ್ತರ: ಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವ ಪ್ರದೇಶವನ್ನು ಕಾಂತಕ್ಷೇತ್ರ ಎಂದು ಕರೆಯುತ್ತಾರೆ. ಎರಡನೇ ಪ್ರಶ್ನೆ, ಕಾಂತೀಯ ಬಲರೇಖೆಗಳು ಎಂದರೇನು? ಉತ್ತರ: ಕಾಂತದ ಒಂದು ಧ್ರುವದಿಂದ ಮತ್ತೊಂದು ಧ್ರುವಕ್ಕೆ ಎಳೆದ ಕಾಂತೀಯ ಬಲವನ್ನು ಪ್ರತಿನಿಧಿಸುವ ಅಗೋಚರ ರೇಖೆಗಳನ್ನು ಕಾಂತೀಯ ಬಲರೇಖೆಗಳು ಎನ್ನುವರು. ಮೂರನೇ ಪ್ರಶ್ನೆ, ಸೊಲೆನಾಯ್ಡ್ ಎಂದರೇನು? ಉತ್ತರ: ಅವಾಹಕ ಹೊದಿಕೆಯಿರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎನ್ನುವರು. ನಾಲ್ಕನೇ ಪ್ರಶ್ನೆ, ವಿದ್ಯುತ್ಕಾಂತ ಎಂದರೇನು? ಉತ್ತರ: ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಿನ ಮೆದು ಕಬ್ಬಿಣದ ತುಂಡನ್ನು ಇರಿಸಿದಾಗ ಕಾಂತದ ರೀತಿ ವರ್ತಿಸುತ್ತದೆ. ಇದನ್ನು ವಿದ್ಯುತ್ಕಾಂತ ಎನ್ನುವರು. ಐದನೇ ಪ್ರಶ್ನೆ, ಮೋಟಾರ್ನ ಕಾರ್ಯವೇನು? ಉತ್ತರ: ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಆರನೇ ಪ್ರಶ್ನೆ, ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳ ನಿಯಮವನ್ನು ವಿವರಿಸಿ. ಉತ್ತರ: ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರುವಿರಿ ಎಂದು ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಹಾಗೂ ವಾಹಕದ ಸುತ್ತಲೂ
ಸುತ್ತಿಕೊಂಡಿರುವ ಬೆರಳುಗಳು ಕಾಂತೀಯ ಬಲ ರೇಖೆಗಳ ದಿಕ್ಕನ್ನು ಸೂಚಿಸುತ್ತವೆ. 7ನೇ ಪ್ರಶ್ನೆ, ಫ್ಯೂಸ್ನ ಕಾರ್ಯವೇನು? ಉತ್ತರ, ಫ್ಯೂಸ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಆಗುವ ಹಾನಿಯಿಂದ ರಕ್ಷಿಸುತ್ತದೆ. 8ನೇ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮ ವಿವರಿಸಿ. ಉತ್ತರ, ಎಡಗೈನ ಹೆಬ್ಬೆರಳು, ತೋರುಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರುಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಇದನ್ನು ಫ್ಲೆಮಿಂಗ್ನ ಎಡಗೈ ನಿಯಮ ಎನ್ನುವರು. 9ನೇ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮ ಆಧರಿಸಿ ಕೆಲಸ ನಿರ್ವಹಿಸುವ ಉಪಕರಣ ಯಾವುದು? ಉತ್ತರ, ವಿದ್ಯುತ್ ಮೋಟಾರ್. 10ನೇ ಪ್ರಶ್ನೆ, ಹ್ರಸ್ಟ್ ಮಂಡಲ ಎಂದರೇನು? ಉತ್ತರ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಥಟ್ಟನೆ ಹೆಚ್ಚಾಗಿಬಿಡುತ್ತದೆ. ಹನ್ನೊಂದನೇ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು? ಉತ್ತರ, ವಿದ್ಯುತ್ ಮೋಟಾರ್. 12ನೇ ಪ್ರಶ್ನೆ, ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವ ಎರಡು ವಿಧಾನಗಳನ್ನು ತಿಳಿಸಿ. ಉತ್ತರ, ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುವುದು, ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿಸುವುದು. 13ನೇ ಪ್ರಶ್ನೆ, ವಿದ್ಯುತ್ ಮಂಡಲಗಳಲ್ಲಿ ಮತ್ತು ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಯಾವುದಾದರೂ ಎರಡು ಸುರಕ್ಷಾ ಕ್ರಮಗಳನ್ನು ಹೆಸರಿಸಿ. ಉತ್ತರ, ವಿದ್ಯುತ್ ಫ್ಯೂಸ್ ಅಳವಡಿಸುವುದು, ಭೂಸಂಪರ್ಕ ತಂತಿ ಅಳವಡಿಸುವುದು. 14ನೇ ಪ್ರಶ್ನೆ, ವಿದ್ಯುತ್ ಕಾಂತ ತಯಾರಿಸಲು ಸಾಮಾನ್ಯವಾಗಿ ಬಳಸುವ ಲೋಹ ಯಾವುದು? ಉತ್ತರ, ಮೆದು ಕಬ್ಬಿಣ. 15ನೇ ಪ್ರಶ್ನೆ, ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ನೇರ ವಾಹಕದ ಸುತ್ತ ಇರುವ ಕಾಂತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಹೆಚ್ಚಿಸಿದಾಗ ಏನಾಗುತ್ತದೆ? ಉತ್ತರ, ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಉತ್ಪತ್ತಿಯಾಗುವ ಕಾಂತಕ್ಷೇತ್ರದ ಪ್ರಮಾಣವು ಹೆಚ್ಚಾಗುತ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಬದಲಾಗುತ್ತದೆ. 2 ಅಂಕದ ಪ್ರಶ್ನೆಗಳು. ಕಾಂತೀಯ ಬಲ ರೇಖೆಗಳ ಗುಣಗಳನ್ನು ತಿಳಿಸಿ.
ಉತ್ತರ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಧ್ರುವಗಳಲ್ಲಿ ಅಧಿಕವಾಗಿರುತ್ತದೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ. ಕಾಂತದಿಂದ ದೂರ ಸೇರಿದಂತೆ ಅವುಗಳಲ್ಲಿನ ಆಕರ್ಷಣೆ ಬಲ ಕಡಿಮೆಯಾಗುತ್ತದೆ. ಎರಡನೇ ಪ್ರಶ್ನೆ, ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ? ಉತ್ತರ ಬಲರೇಖೆಗಳನ್ನು ಗುರುತಿಸುವ ವಿಧಾನ: ಡ್ರಾಯಿಂಗ್ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ಅದರ ನಂತರ ಅದರ ಉತ್ತರವದ ಬಳಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ ಎರಡೂ ತುದಿಗಳನ್ನು ಗುರುತು ಮಾಡಬೇಕು. ನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿದ ಬಿಂದುವಿನಲ್ಲಿ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಇರಿಸಿ ಪುನಃ ತುದಿಗಳನ್ನು ಗುರುತಿಸಬೇಕು. ಇದೇ ರೀತಿ ಪುನರಾವರ್ತಿಸುತ್ತಾ ಹೋದಂತೆ ದಿಕ್ಸೂಚಿಯ ತುದಿಯು ದಂಡಕಾಂತದ ದಕ್ಷಿಣ ತುದಿಗೆ ಸೇರುತ್ತದೆ. ಗುರುತು ಮಾಡಿದ ಬಿಂದುಗಳನ್ನು ಸೇರಿಸಿ ಈ ರೇಖೆಯ ಕಾಂತೀಯ ಬಲರೇಖೆ. ಇದನ್ನು ಕಾಂತದ ಇನ್ನೊಂದು ಬದಿ ಅಥವಾ ಭಿನ್ನ ಸ್ಥಾನದಲ್ಲಿಟ್ಟು ಪುನರಾವರ್ತಿಸಿದಾಗ ಬಲರೇಖೆಗಳ ಆವೃತ್ತ ಜಾಲ ಉಂಟಾಗುತ್ತದೆ. ಮೂರನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾದ ಕಾಂತ ಕ್ಷೇತ್ರದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಉತ್ತರ ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ನ ಸುತ್ತ ಉಂಟಾದ ಕಾಂತಕ್ಷೇತ್ರದ ಮಾದರಿ ದಂಡಕಾಂತದ ಸುತ್ತಲಿನ ಕಾಂತಕ್ಷೇತ್ರದ ಮಾದರಿಯನ್ನು ಹೋಲುತ್ತದೆ. ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ರೇಖೆಗಳಾಗಿವೆ. ಸೊಲೆನಾಯ್ಡ್ ಒಳಭಾಗದಲ್ಲಿ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಸಮನಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಸೊಲೆನಾಯ್ಡ್ನ ಕಾಂತಕ್ಷೇತ್ರ ಹೆಚ್ಚು ಮಾಡುವ ಎರಡು ವಿಧಾನಗಳು ಯಾವುವು? ಉತ್ತರ ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವ ಎರಡು ವಿಧಾನಗಳು ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುವುದರಿಂದ ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿಸುವುದರಿಂದ. ಐದನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಓವರ್ ಲೋಡ್ ಉಂಟಾಗಲು ಕಾರಣವೇನು? ಉತ್ತರ ಓವರ್ ಲೋಡ್ ಉಂಟಾಗಲು ಕಾರಣಗಳು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ.
ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಜೋಡಿಸಿದಾಗ ತಕ್ಕಿಂತ ಹೆಚ್ಚಿನ ವಿಭವಾಂತರ ಉಂಟಾದಾಗ ಓವರ್ಲೋಡ್ ಉಂಟಾಗುತ್ತದೆ. 6ನೇ ಪ್ರಶ್ನೆ, ಗೃಹ ಬಳಕೆಯ ವಿದ್ಯುನ್ಮಂಡಲಗಳಲ್ಲಿ ಓವರ್ಲೋಡ್ ಅನ್ನು ತಪ್ಪಿಸಲು ಯಾವುದಾದರೂ 2 ಕ್ರಮಗಳನ್ನು ತಿಳಿಸಿ. ಸಜೀವ ಮತ್ತು ತಟಸ್ಥ ತಂತಿ ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ನಿಗದಿತ ರೇಟಿಂಗ್ ಇರುವ ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು. ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಅಳವಡಿಸಬಾರದು. ಏಳನೇ ಪ್ರಶ್ನೆ, ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದ ಫ್ಯಾರಡೆಯ ಪ್ರಯೋಗವನ್ನು ವಿವರಿಸಿ. ಈ ಪ್ರಯೋಗದಿಂದ ತಿಳಿದುಬರುವ ಅಂಶ ಏನು? ಉತ್ತರ: ಅವಾಹಕ ಹೊಂದಿಕೆ ಇರುವ ವಾಹಕ ತಂತಿಯನ್ನು ಒಂದು ರಟ್ಟಿನ ಕೊಳವೆಗೆ ಸುತ್ತಿ ಅದರ ತುದಿಗಳನ್ನು ಗಾಲ್ವನೋಮೀಟರ್ಗೆ ಸಂಪರ್ಕಿಸಬೇಕು. ಒಂದು ಕಾಂತವನ್ನು ರಟ್ಟಿನ ಕೊಳವೆಯೊಳಗೆ ಚಲಿಸುವಂತೆ ಮಾಡಿದಾಗ ಗಾಲ್ವನೋಮೀಟರ್ನ ದಿಕ್ಸೂಚಿಯಲ್ಲಿ ವಿಚಲನೆಯನ್ನು ಕಾಣುತ್ತೇವೆ. ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರ ಬದಲಾದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ ಎಂಬುದು ಈ ಪ್ರಯೋಗದಿಂದ ತಿಳಿದುಬರುತ್ತದೆ. 8ನೇ ಪ್ರಶ್ನೆ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ, ಏಕೆ? ವಿವರಿಸಿ. ಉತ್ತರ: ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವು ಭೂಮಿಯ ವಿಭವಾಂತರಕ್ಕೆ ಸಮನಾಗಿರುತ್ತದೆ. ಇದರಿಂದಾಗಿ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. 9ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಆಗುವ ಸಂದರ್ಭಗಳನ್ನು ಪಟ್ಟಿ ಮಾಡಿ. ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ, ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದರೂ ದೋಷವಿದ್ದಾಗ, ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿದಾಗ, ನಿಗದಿತಕ್ಕಿಂತ ಹೆಚ್ಚಿನ ವಿಭವಾಂತರ ಉಂಟಾದಾಗ. ಹತ್ತನೇ ಪ್ರಶ್ನೆ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಬಳಸುವ ತಂತಿಗಳ ಬಣ್ಣದ ಸಂಕೇತ ತಿಳಿಸಿ. ಕೆಂಪು ಅವಾಹಕ ಹೊಂದಿರುವ ತಂತಿ ಸಜೀವ ತಂತಿ ಧನಾತ್ಮಕ, ಕಪ್ಪು ಅವಾಹಕ ಹೊದಿಕೆ ಹೊಂದಿರುವ ತಂತಿ ತಟಸ್ಥ ತಂತಿ ಋಣಾತ್ಮಕ, ಹಸಿರು ಅವಾಹಕ ಹೊದಿಕೆ ಹೊಂದಿರುವ ತಂತಿ ಭೂಸಂಪರ್ಕ ತಂತಿ. 11ನೇ ಪ್ರಶ್ನೆ, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಸಾಮಾನ್ಯವಾಗಿ 2 ಪ್ರತ್ಯೇಕ ವಿದ್ಯುತ್ ಮಂಡಲ ಬಳಸುತ್ತಾರೆ, ಅವು ಯಾವುವು? ಉತ್ತರ: ಗೀಸರ್, ಕೂಲರ್. ತಂಪುಕಾರಕ ಉಪಕರಣಗಳಿಗಾಗಿ 15A ವಿದ್ಯುತ್ ಪ್ರವಾಹ ಮಂಡಲ ಮತ್ತು
ಬಲ್ಬ್, ಫ್ಯಾನ್, ಟಿವಿ ಉಪಕರಣಗಳಿಗಾಗಿ 5A ವಿದ್ಯುತ್ ಪ್ರವಾಹ ಮಂಡಲ. 4 ಅಂಕಗಳ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಗುರುತಿಸಲು ಪ್ರಯೋಗವೊಂದನ್ನು ವಿವರಿಸಿ. ಉತ್ತರ: ಚಟುವಟಿಕೆ 12.3ರ ಮೊದಲ 8 ಅಂಶಗಳನ್ನು ಬರೆಯುವುದು. ವೈಜ್ಞಾನಿಕ ಕಾರಣ ಕೊಡಿ. ಮೊದಲನೇ ಪ್ರಶ್ನೆ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಫ್ಯೂಸ್ ಬಳಸುತ್ತಾರೆ. ಉತ್ತರ: ವಿದ್ಯುತ್ ಫ್ಯೂಸ್ನ ಬಳಕೆಯು ಮಂಡಲದಲ್ಲಿ ಅಯಾಚಿತವಾಗಿ ಉಂಟಾಗುವ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸುವ ಮೂಲಕ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳಿಗೆ ಉಂಟಾಗುವ ಹಾನಿಯನ್ನು ತಡೆಯುತ್ತದೆ. ಎರಡನೇ ಪ್ರಶ್ನೆ, ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ ಅನ್ನು ದಂಡಕಾಂತಕ್ಕೆ ಹೋಲಿಸಬಹುದು. ಕಾರಣ ಕೊಡಿ. ಉತ್ತರ: ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳು ದಂಡಕಾಂತದ ಕಾಂತೀಯ ಬಲರೇಖೆಗಳನ್ನೇ ಹೋಲುತ್ತವೆ. ಸೊಲೆನಾಯ್ಡ್ನ ಒಂದು ತುದಿಯು ಕಾಂತದ ಉತ್ತರ ಧ್ರುವದಂತೆ ವರ್ತಿಸಿದರೆ ಮತ್ತೊಂದು ತುದಿಯು ದಕ್ಷಿಣ ಧ್ರುವದಂತೆ ವರ್ತಿಸುತ್ತದೆ. ಘಟಕ ಪರೀಕ್ಷೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ವಿಭಾಗ ಎ ಬಹು ಆಯ್ಕೆ ಪ್ರಶ್ನೆಗಳು. 3x1 = 3. ಒಂದನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ? ವಿದ್ಯುಜ್ಜನಕ, ಗಾಲ್ವನೋಮೀಟರ್, ಬ್ಯಾಟರಿ, ಎಲೆಕ್ಟ್ರಿಕಲ್ ಬಲ್ಬ್. ಎರಡನೇ ಪ್ರಶ್ನೆ, ಒಂದು ವಿದ್ಯುತ್ ಪ್ರವಾಹ ಹೊಂದಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿನ ಕಾಂತಕ್ಷೇತ್ರವು 4 ಆಪ್ಷನ್ಗಳಿವೆ. 0 ಆಗಿರುತ್ತದೆ, ಒಂದು ತುದಿಯಿಂದ ಮತ್ತೊಂದು ತುದಿಗೆ ಚಲಿಸಿದಂತೆ ಕಡಿಮೆಯಾಗುತ್ತದೆ, ಎಲ್ಲ ಬಿಂದುಗಳಲ್ಲೂ ಸಮನಾಗಿರುತ್ತದೆ, ಒಂದು ತುದಿಯಿಂದ ಮತ್ತೊಂದು ತುದಿಗೆ ಚಲಿಸಿದಂತೆ ಹೆಚ್ಚಾಗುತ್ತದೆ. ಮೂರನೇ ಪ್ರಶ್ನೆ, ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹ ಹೊಂದಿರುವ ವಾಹಕವು ಹೊಂದುವ ಬಲದ ದಿಕ್ಕನ್ನು ಸೂಚಿಸಲು ಬಳಸುವ ನಿಯಮ.
4 ಆಪ್ಷನ್ಗಳಿವೆ. ಬಲಗೈ ಹೆಬ್ಬೆರಳು ನಿಯಮ, ಫ್ಲೆಮಿಂಗ್ನ ಬಲಗೈ ನಿಯಮ, ಫ್ಲೆಮಿಂಗ್ನ ಎಡಗೈ ನಿಯಮ, ಆಂಪಿಯರ್ನ ಮಂಡಲ ನಿಯಮ. ವಿಭಾಗ ಬಿ 1 ಅಂಕದ ಪ್ರಶ್ನೆಗಳು. 4ನೇ ಪ್ರಶ್ನೆ, ಕಾಂತಕ್ಷೇತ್ರ ಎಂದರೇನು? 5ನೇ ಪ್ರಶ್ನೆ, ಬಲಗೈ ಹಿಡಿಗಟ್ಟು ನಿಯಮವನ್ನು ವ್ಯಾಖ್ಯಾನಿಸಿ. 6ನೇ ಪ್ರಶ್ನೆ, ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ದ್ವಿಗುಣಗೊಳಿಸಿದರೆ ಕಾಂತಕ್ಷೇತ್ರದಲ್ಲಿ ಉಂಟಾಗುವ ಬದಲಾವಣೆಯನ್ನು ತಿಳಿಸಿ. ವಿಭಾಗ ಸಿ 2 ಅಂಕದ ಪ್ರಶ್ನೆಗಳು. 7ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹ ಹೊಂದಿರುವ ಸೊಲೆನಾಯ್ಡ್ ಒಂದು ದಂಡಕಾಂತದಂತೆ ವರ್ತಿಸುತ್ತದೆ, ವಿವರಿಸಿ. 8ನೇ ಪ್ರಶ್ನೆ, ಕಾಂತೀಯ ಬಲರೇಖೆಗಳು ಪರಸ್ಪರ ಭೇದಿಸುವುದಿಲ್ಲ, ಏಕೆ? 9ನೇ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಮಹತ್ವ ತಿಳಿಸಿ. 10ನೇ ಪ್ರಶ್ನೆ, ವಿದ್ಯುತ್ ಮೋಟಾರ್ ಕಾರ್ಯನಿರ್ವಹಿಸುವ ವೈಜ್ಞಾನಿಕ ತತ್ವವನ್ನು ವಿವರಿಸಿ. ವಿಭಾಗ ಡಿ 3 ಅಂಕದ ಪ್ರಶ್ನೆಗಳು. 11ನೇ ಪ್ರಶ್ನೆ, ವಿದ್ಯುತ್ಕಾಂತದ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ. ವಿದ್ಯುತ್ಕಾಂತದ ಸಾಮರ್ಥ್ಯವನ್ನು ಹೆಚ್ಚಿಸುವ ವಿಧಾನವನ್ನು ತಿಳಿಸಿ. 12ನೇ ಪ್ರಶ್ನೆ, ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ಸುತ್ತ ರೂಪುಗೊಳ್ಳುವ ಕಾಂತಕ್ಷೇತ್ರದ ದಿಕ್ಕನ್ನು ಹೇಗೆ ಪತ್ತೆ ಹಚ್ಚುವಿರಿ? ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಪಾಠದ ಪ್ರಮುಖ ಅಂಶಗಳು. ಬೆಳಕಿನ ಪ್ರತಿಫಲನ ನಿಯಮಗಳು. ಮೊದಲನೇದು, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಎರಡನೇದು, ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಇವು ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ದರ್ಪಣದ ವಿಧಗಳು. ಸಮತಲ ದರ್ಪಣ. ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ಗೋಳೀಯ ದರ್ಪಣಗಳು. ನಿಮ್ನ ದರ್ಪಣ, ಪೀನ ದರ್ಪಣ. ದರ್ಪಣದ ಸೂತ್ರ 1/f = 1/v + 1/u. u = ವಸ್ತು ದೂರ, v ಪ್ರತಿಬಿಂಬದ ದೂರ, f ಸಂಗಮ ದೂರ. ವರ್ಧನೆ.
m is equal to h1 divided by h is equal to minus v by u. h is equal to ವಸ್ತುವಿನ ಎತ್ತರ, h1 is equal to ಪ್ರತಿಬಿಂಬದ ಎತ್ತರ. ದರ್ಪಣದ ಉಪಯೋಗಗಳು: ಸಮತಲ ದರ್ಪಣ ಪೆರಿಸ್ಕೋಪ್ಗಳಲ್ಲಿ ಉಪಯೋಗಿಸುತ್ತಾರೆ. ನಿಮ್ನ ದರ್ಪಣ ಟಾರ್ಚ್ಗಳಲ್ಲಿ, ವಾಹನಗಳ ಮುಂಭಾಗದ ದೀಪಗಳಲ್ಲಿ ಮತ್ತು ಕ್ಷೌರ ದರ್ಪಣಗಳಲ್ಲಿ ಸಾಮಾನ್ಯವಾಗಿ ಬಳಸುತ್ತಾರೆ. ಪೀನ ದರ್ಪಣ ಸಾಮಾನ್ಯವಾಗಿ ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ. ಬೆಳಕಿನ ವಕ್ರೀಭವನ: ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗುತ್ತದೆ. ಇದನ್ನು ಬೆಳಕಿನ ವಕ್ರೀಭವನ ಎನ್ನುವರು. ಬೆಳಕಿನ ವಕ್ರೀಭವನದ ನಿಯಮಗಳು: ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲ ಒಂದೇ ಸಮತಲದಲ್ಲಿ ಇರುತ್ತದೆ. ಸ್ನೆಲ್ನ ವಕ್ರೀಭವನ ನಿಯಮ: ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ವಕ್ರೀಭವನ ಸೂಚ್ಯಂಕ: ನೀಡಿರುವ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಂಕ ಎನ್ನುವರು. n is equal to c by v. n ವಕ್ರೀಭವನ ಸೂಚ್ಯಂಕ. c ಗಾಳಿಯಲ್ಲಿ ಬೆಳಕಿನ ವೇಗ. v is equal to ಮಾಧ್ಯಮದಲ್ಲಿ ಬೆಳಕಿನ ವೇಗ. ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ವಕ್ರೀಭವನ: ಬೆಳಕು ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಓರೆಯಾಗಿ ಪ್ರವೇಶಿಸಿ ಸಮತಲದಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸಿ ಹೊರಬರುವಾಗ ತನ್ನ ಮೊದಲ ದಿಕ್ಕಿಗೆ ಸಮಾನಾಂತರವಾಗಿ ಹೊರಬರುತ್ತದೆ. ಮಸೂರಗಳು: ಪೀನ ಮಸೂರ ಅಂಚುಗಳಿಗೆ ಹೋಲಿಸಿದಾಗ ಇದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ. ಪೀನ ಮಸೂರವು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಇದನ್ನು ಕೇಂದ್ರೀಕರಿಸುವ ಮಸೂರ ಎನ್ನುವರು. ನಿಮ್ನ ಮಸೂರ: ಇದು ಮಧ್ಯಭಾಗಕ್ಕಿಂತ ಅಂಚುಗಳಲ್ಲಿ ಹೆಚ್ಚು ದಪ್ಪನಾಗಿರುತ್ತದೆ. ಮಸೂರದ ಸೂತ್ರ 1/f is equal to 1/v minus 1/u.
ಯು ಇಸ್ ಈಕ್ವಲ್ ಟು ವಸ್ತು ದೂರ, ವಿ ಇಸ್ ಈಕ್ವಲ್ ಟು ಪ್ರತಿಬಿಂಬದ ದೂರ, ಎಫ್ ಸಂಗಮ ದೂರ, ಹೆಚ್ ವಸ್ತುವಿನ ಎತ್ತರ, h1 ಪ್ರತಿಬಿಂಬದ ಎತ್ತರ. ವರ್ಧನೆ m ಇಸ್ ಈಕ್ವಲ್ ಟು h1 ಡಿವೈಡೆಡ್ ಬೈ h ಇಸ್ ಈಕ್ವಲ್ ಟು v ಬೈ u. ಮಸೂರದ ಸಾಮರ್ಥ್ಯ. ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರಕ್ಕೆ ವಿಲೋಮವಾಗಿದೆ. P ಇಸ್ ಈಕ್ವಲ್ ಟು I ಬೈ ಎಫ್. ಮಸೂರದ ಸಾಮರ್ಥ್ಯದ SI ಏಕಮಾನ ಡಯಾಪ್ಟರ್. ವರ್ಣ ವಿಭಜನೆ. ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುವರು. ವಕ್ರೀಭವನದ ಅನ್ವಯಗಳು. ದೃಕ್ ಸಾಧನಗಳು, ಕ್ಯಾಮರಾ, ದೂರದರ್ಶಕ ಯಂತ್ರ, ಸೂಕ್ಷ್ಮದರ್ಶಕ ಯಂತ್ರಗಳು. ಸರಿ ಹೊಂದಿಸುವ ಮಸೂರಗಳು. ಕಣ್ಣಿನ ಸಾಮಾನ್ಯ ದೃಷ್ಟಿ ದೋಷಗಳನ್ನು ಸರಿಪಡಿಸಲು ಕನ್ನಡಕದ ಉಪಯೋಗಿಸುವರು. ಕನ್ನಡಕದಲ್ಲಿ ಪಟ್ಟಕ ಬೆಳಕಿನ ವರ್ಣ ವಿಭಜನೆಗೆ ಉಪಯೋಗಿಸುವರು. ಬೆಳಕಿನ ಪ್ರತಿಫಲನ ವಕ್ರೀಭವನದ ಕ್ರಿಯೆಯನ್ನು ಅಳವಡಿಸಿಕೊಂಡು ದೃಕ್ ಸಾಧನಗಳನ್ನು ತಯಾರಿಸಲು ಹಾಗೂ ಬೆಳಕಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಲು ಸಹಾಯಕವಾಗಿದೆ. ಭೌತಶಾಸ್ತ್ರ, ಇಂಜಿನಿಯರಿಂಗ್ ಮತ್ತು ವಿವಿಧ ತಂತ್ರಜ್ಞಾನಗಳ ಕ್ಷೇತ್ರಗಳಲ್ಲಿ ಈ ತತ್ವಗಳು ನಿರ್ಣಾಯಕವಾಗಿವೆ. 1 ಅಂಕದ ಪ್ರಶ್ನೋತ್ತರಗಳು. ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ದರ್ಪಣ ಧ್ರುವ. ದರ್ಪಣದ ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರಬಿಂದು. ಈ ಬಿಂದುವಿನ ಮೇಲೆ ಅಪಾತವಾದ ಬೆಳಕಿನ ಕಿರಣವು ಅದೇ ಮಾರ್ಗದಲ್ಲಿ ಹಿಂದಿರುಗುತ್ತದೆ. P ಪ್ರಧಾನ ಸಂಗಮ. ಬೆಳಕಿನ ಸಮಾನಾಂತರ ಕಿರಣಗಳು ಒಮ್ಮುಖವಾದಾಗ ಮಸೂರ ಅಥವಾ ಕನ್ನಡಿಯ ಅಕ್ಷದ ಮೇಲಿನ ಬಿಂದು ಅಥವಾ ವಕ್ರೀಭವನ ಅಥವಾ ಪ್ರತಿಬಿಂಬದ ನಂತರ ಅವು ಬೇರೆಯಾಗುತ್ತವೆ. C ಸಂಗಮ ದೂರ. ದರ್ಪಣ ಧ್ರುವ ಮತ್ತು ದರ್ಪಣದ ಕೇಂದ್ರೀಕರಿಸುವ ಬಿಂದುಗಳಿಗೆ ಇರುವ ಅಂತರವೇ ಸಂಗಮ ದೂರ.